ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಸತ್ನಲ್ಲಿ 2 ಐತಿಹಾಸಿಕ ಮಸೂದೆಗಳಿಗೆ ಇವತ್ತು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ನಿನ್ನೆ ಮಹಿಳಾ ಮೀಸಲು ಕ್ಷೇತ್ರ ಮರು ವಿಂಗಡಣೆ ಮಸೂದೆಯನ್ನ ಮಂಡಿಸಲಾಗಿತ್ತು. 2 ಮಸೂದೆಗಳನ್ನ ಇವತ್ತು ಮತಕ್ಕೆ ಹಾಕೋದಕ್ಕೆ ಅಂತ ಕೈಬಿಡ್ತಾರೆ ಸ್ಪೀಕರ್. ನಿನ್ನೆ 2 ಮಸೂದೆಗಳ ಮಂಡನೆ ಮಾಡಲಾಗಿತ್ತು. ಲೋಕಸಭೆಯಲ್ಲಿ ಮಸೂದೆಗಳ ಕುರಿತು ಸಂಜೆ 4 ಗಂಟೆಗೆ ಮತದಾನ ನಡೆಯಲಿದೆ. ಇವತ್ತು ಸಾಂವಿಧಾನಿಕ ತಿದ್ದುಪಡಿ ಕಾರಣಕ್ಕೆ 3/2 ಬಹುಮತ ಬೇಕೇ ಬೇಕಾಗುತ್ತೆ. 3/2 ಬಹುಮತದಿಂದ ಅಂಗೀಕಾರ ಕಡ್ಡಾಯ. ಸರ್ಕಾರಕ್ಕೆ ವಿಪಕ್ಷಗಳು ವಿಧೇಯಕ ವಿರೋಧಿಸುವಂತ ಟೆನ್ಷನ್ ಕೂಡ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಅಷ್ಟು ಬಹುಮತ ಇಲ್ಲ. ಬಹುಮತ ಬೇಕು ಅಂತ ಅಂದ್ರೆ ವಿಪಕ್ಷಗಳ ಬೆಂಬಲ ಕೂಡ ಬಹು ಮುಖ್ಯವಾಗುತ್ತೆ. ವಿಪಕ್ಷ ಸದಸ್ಯರು ಅಡ್ಡ ಮತದಾನ ಮಾಡಿದ್ರೂ ಕೂಡ ಕಷ್ಟ. ಮತದಾನದ ವೇಳೆ ವಿಪಕ್ಷದ 90 ಸದಸ್ಯರು ಗೈರಾದ್ರೆ ಸರ್ಕಾರಕ್ಕೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆ ಅನ್ನೋ ರೀತಿಯಾಗಿ ಪಾಸ್ ಆಗ್ಬಿಡುತ್ತೆ. ಮಸೂದೆಗಳಿಗೆ ಬಹುಮತ ಪಡೆಯೋದಕ್ಕೆ ಈಗ ಕೇಂದ್ರ ಸರ್ಕಾರ ರಣತಂತ್ರವನ್ನ ಹೆಣೆದಿದೆ. ನೋಡೋಣ, ಈ 2 ಮಸೂದೆಗಳಿಗೂ ಸಂಬಂಧಪಟ್ಟಂತೆ ಇವತ್ತು 4 ಗಂಟೆಗೆ ಆಗುವಂತ ಮತದಾನದ ಸಂದರ್ಭದಲ್ಲಿ ಯಾರೆಲ್ಲ ಸದಸ್ಯರು ಪರವಾಗಿರ್ತಾರೆ, ವಿರೋಧಿಸ್ತಾರೆ, ಯಾರಲ್ಲಿ ಗೈರಾಗ್ತಾರೆ ಅದನ್ನ ನಾವು ಗಮನಿಸಬೇಕಿದೆ. ಇನ್ನು ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಗೆ ಡಿಎಂಕೆ ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭೆಗೆ ಕಪ್ಪು ಪಟ್ಟಿ ಧರಿಸಿ ಬಂದಂತ ಡಿಎಂಕೆ ಸಂಸದರು ಇವತ್ತು ಒಕ್ಕೂಟ ರಚನೆಯ ಮೇಲಿನ ಅತಿ ದೊಡ್ಡ ದಾಳಿ ಸಾಂವಿಧಾನಿಕ ವಿರೋಧಿ ಮಸೂದೆ ಅಂತ ಸಂಸದೆ ಕನಿಮೋಳಿ ಅವರು ಕರೆದಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರೋದು. ಕೇಂದ್ರದ ಮಸೂದೆಗಳ ಬಗ್ಗೆ ಮಾತನಾಡಲಿದ್ದಾರೆ ರಾಹುಲ್ ಗಾಂಧಿ. ಲೋಕಸಭೆಯ ವಿಪಕ್ಷ ನಾಯಕ ಆಗಿರುವಂತ ರಾಹುಲ್ ಗಾಂಧಿ ಅವರು ಈ ಕುರಿತಂತೆ ಮಾತನಾಡುವಂತ ಸಾಧ್ಯತೆ. ಆ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಅವರು ಉಲ್ಲೇಖ ಮಾಡ್ತಾರೆ ನೋಡ್ಬೇಕಿದೆ. ಕ್ಷೇತ್ರ ಮರು ವಿಂಗಡಣಾ ಮಸೂದೆಗೆ ಸಂಬಂಧಪಟ್ಟಂತೆ ಇವತ್ತು 4 ಗಂಟೆಗೆ ಮತದಾನ ನಡೆಯಲಿದೆ. ವಿರೋಧ ಪಕ್ಷಗಳು ಈಗಾಗಲೇ ಈ 2 ಮಸೂದೆಗಳನ್ನು ಕೂಡ, ಅದರಲ್ಲೂ ಪ್ರಮುಖವಾಗಿ ಕ್ಷೇತ್ರ ಮರು ವಿಂಗಡಣಾ ಮಸೂದೆಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗ್ತಾ ಇದೆ. 3 ಗಂಟೆಗೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಮಾತನಾಡಲಿದ್ದಾರೆ. ಇನ್ನು ಈ ಕ್ಷೇತ್ರ ಮರು ವಿಂಗಡಣಾ ಮಸೂದೆಯಿಂದ ಏನ್ ಎಫೆಕ್ಟ್ ಆಗುತ್ತೆ, ದಕ್ಷಿಣ ರಾಜ್ಯಗಳ ಬಲಾಬಲ ಹೇಗಿರುತ್ತೆ ಅಂತ, ಅಲ್ಲಿಗೇನೆ ಲಾಭ ಹೆಚ್ಚಾಗುತ್ತಾ ನಷ್ಟನಾ ಅಂತ ನಾವು ನೋಡೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಹಾಲಿ 28 ಕ್ಷೇತ್ರಗಳಿರುವಂಥದ್ದು, ಅದನ್ನ 42ಕ್ಕೆ ಏರಿಕೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಮಸೂದೆಯಲ್ಲಿರೋ ಅಂಶ. ಆಂಧ್ರ ಪ್ರದೇಶದಲ್ಲಿ ಎಟ್ ಪ್ರೆಸೆಂಟ್ 25 ಕ್ಷೇತ್ರಗಳಿವೆ, 38ಕ್ಕೆ ಏರಿಕೆ ಮಾಡುವಂತ ಒಂದು ಅಂಶ ಇಲ್ಲಿ ಇದೆ ಪ್ರಸ್ತಾಪ. ಇನ್ನು ತೆಲಂಗಾಣದಲ್ಲಿ 17 ಕ್ಷೇತ್ರಗಳಿದ್ದು ವಿಂಗಡಣೆ ಆದ ಬಳಿಕ 26 ಕ್ಷೇತ್ರಗಳು ಆಗಲಿವೆ. ತಮಿಳುನಾಡಿನಲ್ಲಿ ಹಾಲಿ 39 ಕ್ಷೇತ್ರಗಳಿವೆ, ವಿಂಗಡಣೆ ಆದ್ರೆ 59 ಕ್ಷೇತ್ರಗಳಿಗೆ ಏರಿಕೆ ಆಗುತ್ತೆ. ಕೇರಳದಲ್ಲಿ 20 ಕ್ಷೇತ್ರಗಳಿದ್ದು ವಿಂಗಡಣೆ ಆದ್ರೆ 30 ಕ್ಷೇತ್ರಗಳಿಗೆ ಹೆಚ್ಚಳ ಆಗುತ್ತೆ. ಒಟ್ಟು ಟೋಟಲ್ ಆಗಿ ನೋಡೋದಾದ್ರೆ 129 ಕ್ಷೇತ್ರಗಳಿದ್ದು 195ಕ್ಕೆ ಏರಿಕೆ ಮಾಡುವಂತ ಒಂದು ಪ್ರಸ್ತಾಪ ಈ ಒಂದು ಮಸೂದೆಯಲ್ಲಿರುವಂಥದ್ದು. ಹಾಗಾಗಿನೇ ಇವತ್ತು ಮತದಾನದ ಸಂದರ್ಭದಲ್ಲಿ ವಿರೋಧ ಎಷ್ಟು ಮಟ್ಟಿಗೆ ವ್ಯಕ್ತ ಆಗುತ್ತೆ, ಪರವಾಗಿ ಎಷ್ಟು ಮತದಾನ ಆಗುತ್ತೆ, ಸದ್ಯದ ಕುತೂಹಲ. I stand before this house today not just as a member of parliament or as a representative of the Dravida Munnetra Kazhagam, but as a voice of the 8 crore people of Tamil Nadu who've been told in the midst of our state elections that their votes will count less and their voice in this parliament will be diminished. And furthermore, it's really shocking that yesterday we are discussing the bill here. You've taken your own time to notify. And yesterday, when we discussed, you've called us here, we are discussing the bill here, and then what is the need and what is the necessity to notify it yesterday? What is the meaning? What is the respect you have for this house? Sir, the government has introduced 3 bills in this special session.
called in haste and time to disrupt the ongoing elections in my state and many states. And I raised to oppose these bills on the behalf of my party and my state. Let me start by saying that these three bills, disguised as if they are in support of the reservation of women, constitute the single greatest assault on Indian federal structure. Let me begin at the beginning, because this government always counts on the public not knowing the history. The history of the delimitation in India is at its heart the history of a promise made by the parliament to the people of the southern states, Tamil Nadu, Kerala, Karnataka, Andhra Pradesh and Telangana.